ಮೂವಿ ಹೆಸರು ಬಂದು ತಾಮ ಅಂದ್ರೆ ಬೇತಾಳಗಳ ರಾಜ ಅಂತ. ಇದು ಸ್ತ್ರೀ ಮುಂಜಿಯ ಬೇಡಿಯಾದ ಸಿನಿಮ್ಯಾಟಿಕ್ ಯೂನಿವರ್ಸ್ಗೆ ಸೇರುತ್ತೆ. ನೀವೇನಾದ್ರೂ ಆ ಮೂವಿ ನೋಡಿಲ್ಲ ಅಂದ್ರೆ ಪರವಾಗಿಲ್ಲ, ಈ ವಿಡಿಯೋ ಮುಗಿದ್ಮೇಲೆ ಅದರ ಕನ್ನಡ ಎಕ್ಸ್ಪ್ಲನೇಷನ್ ವಿಡಿಯೋ ಯೂಟ್ಯೂಬ್ ಅಲ್ಲಿ ಅವೈಲೇಬಲ್ ಇದೆ, ನೀವು ಅದನ್ನ ನೋಡಿ ಕ್ಲಿಯರ್ ಮಾಡ್ಕೋಬಹುದು. ಮೂವಿ ಸ್ಟಾರ್ಟ್ ಆಗುತ್ತೆ 90s ಅಲ್ಲಿ. ಇಲ್ಲಿ ಒಬ್ಬ ಬ್ರಿಟಿಷ್ ಅಧಿಕಾರಿ ಕಾಡಲ್ಲಿ ಬೇಟೆ ಆಡೋದಕ್ಕೆ ಅಂತ ಬರ್ತಾನೆ. ಆಗ ಎಕ್ಸಾಸನ್ ಅನ್ನುವಂತ ಒಬ್ಬ ಬೇತಾಳ ಆ ಬ್ರಿಟಿಷ್ ಅಧಿಕಾರಿ ಮೇಲೆ ನೆಗ್ದು ಅವನ ರಕ್ತ ಕುಡಿದು ಸಾಯಿಸ್ತಾನೆ. ಈಗ ಮೂವಿ ಪ್ರೆಸೆಂಟ್ ಸೀನ್ ಬರುತ್ತೆ. ಎಲ್ಲಿ ನಮ್ಮ ಹೀರೋನ ತೋರಿಸ್ತಾರೆ. ನಮ್ಮ ಹೀರೋ ಹೆಸರು ಬಂದು ಆಲೋಕ್ ಅಂತ. ಅವನು ಒಬ್ಬ ಜರ್ನಲಿಸಂ ಸ್ಟೂಡೆಂಟ್. ಅವ್ನು ಯಾವಾಗೆಲ್ಲ ಕ್ಯಾಮ್ರಾ ಮುಂದೆ ನ್ಯೂಸ್ ರಿಪೋರ್ಟಿಂಗ್ ಮಾಡ್ತಾನೋ ಅವಾಗೆಲ್ಲ ತುಂಬಾ ಟ್ರೋಲ್ಗೆ ಒಳಗಾಗ್ತಿದ್ದ. ಇದೇ ರೀತಿ ಅವ್ನ ಫ್ರೆಂಡ್ಸ್ ಅವನ್ನ ಆಡ್ಕೋತಾ ಇದ್ರು. ಒಂದ್ಸೊಮ್ಮೆ ಅವ್ನ ಫ್ರೆಂಡ್ಸ್ ಎಲ್ಲ ಕಾಡ್ಗೆ ಟ್ರೆಕ್ಕಿಂಗ್ ಅಂತ ಹೋಗ್ತಾರೆ. ಆಗ ಒಂದು ದೊಡ್ಡ ಕರಡಿ ಆಲೋಕ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಇದರಿಂದ ಅವ್ನ ಫ್ರೆಂಡ್ಸ್ ಎಲ್ಲ ಕರಡಿ ಆಲೋಕ್ನ ಸಾಯಿಸ್ತು ಅಂತ ಅನ್ಕೋತಾರೆ. ಬಟ್ ಆಲೋಕ್ ಲಕ್ಕಿಲಿ ಅಲ್ಲಿಂದ ಬಚಾವಾಗಿ ಮರದ ಸೌದೆ ಒಡೆ ಬಿದ್ದಿದ್ದ. ಆಗ ಪ್ರಜ್ಞೆ ತಪ್ಪಿರುವಂತ ನಮ್ಮ ಆಲೋಕ್ನ ತಾರಿಕಾ ನೋಡ್ತಾಳೆ. ಈ ತಾರಿಕಾ ಒಬ್ಳು ಬೇತಾಳ ಆಗಿರ್ತಾಳೆ. ಇವಳು ಮತ್ತೆ ಜನಾಂಗದವರು ಈ ಕಾಡಲ್ಲಿ ತಮ್ಮದೇ ಆದಂತ ನಿಗೂಢ ಲೋಕದಲ್ಲಿ ವಾಸವಾಗಿದ್ರು. ಈಗ ತಾರಿಕಾ ಆಲೋಕ್ನ ನೋಡಿ ಇವನು ಹೇಗಾದ್ರೂ ಮಾಡಿ ಕಾಪಾಡ್ಬೇಕು ಅಂತ ತನ್ನ ಲೋಕಕ್ಕೆ ಕರ್ಕೊಂಡು ಹೋಗ್ತಾಳೆ. ಈ ಕಡೆ ಬೇತಾಳ ಲೋಕದಲ್ಲಿ ಎಕ್ಸಾಸನ್ ನ ಬೇಡಿ ಹಾಕಿ ಬಂಧಿಸಿದ್ದಾರೆ. ಎಲ್ಲಿ ಎಕ್ಸಾಸನ್ ಗುಹೆಯಿಂದ ನಂಗೆ ಮನುಷ್ಯರ ರಕ್ತ ಬೇಕು, ಪ್ರಾಣಿಗಳ ರಕ್ತ ಅಲ್ಲ ಅಂತ ಕೂಕೋತಾ ಇರ್ತಾನೆ. ಈ ಕಡೆ ಆಲೋಕ್ಗೆ ಪ್ರಜ್ಞೆ ಬಂದು ತಾರಿಕಾಳ ಬ್ಯೂಟಿಗೆ ಫಿದಾ ಹೋಗ್ತಾನೆ. ಆದ್ರೆ ಮತ್ತೊಂದ್ ಕಡೆ ಬೇತಾಳಗಳೆಲ್ಲ ತಾರಿಕಾ ಒಬ್ಬ ಮನುಷ್ಯನ ನಮ್ ಲೋಕ ಕರ್ಕೊಂಡ್ ಬಂದಿದ್ದಾರೆ ಅಂತ ಗೊತ್ತಾಗಿ ನೀ ನಮ್ ರೂಲ್ಸ್ ನ ಬ್ರೇಕ್ ಮಾಡಿದ್ಯಾ, ಈಗ ವ್ಯಕ್ತಿ ಹೊರಡೆ ಹೋಗಿ ನಮ್ ಬಗ್ಗೆ ಹೇಳಲ್ಲ ಅಂತ ಏನ್ ಗ್ಯಾರಂಟಿ ಅಂತ ಆಲೋಕ್ನ ಎಕ್ಸಾಸನ್ ಇರುವಂತ ಗುಹೆ ಒಡೆ ತಳ್ತಾರೆ. ಇಲ್ಲಿ ಎಕ್ಸಾಸನ್ ಬಹಳ ವರ್ಷಗಳ ನಂತರ ಒಬ್ಬ ಮನುಷ್ಯ ನನ್ ಬಳಿ ಬಂದಿದ್ದಾನೆ, ಅವ್ನ ರಕ್ತನ ಇವತ್ತು ಕುಡಿದೇ ಬಿಡಬಾರ್ದು ಅಂತ ಆಲೋಕ್ನ ಕಚ್ಚಕ್ಕೆ ಅಂತ ಬರ್ತಾನೆ. ಬಟ್ ಅಷ್ಟರಲ್ಲೇ ತಾರಿಕಾ ಆಲೋಕ್ನ ಎತ್ಕೊಂಡು ಆ ಲೋಕದಿಂದ ಹೊರಡೆ ಬರ್ತಾಳೆ. ಅಂಡ್ ಈಗ ತಾರಿಕಾ ಈ ದಾರಿಯಿಂದ ನಿಮ್ ಮನೆಗ್ ಸೇರ್ಕೋ, ಮತ್ತೆ ಈ ಸೈಡ್ ಇನ್ ಯಾವತ್ತು ಬರ್ಬೇಡ ಅಂತ ಹೇಳ್ತಾಳೆ. ಆಗ ಆಲೋಕ್ ನನ್ ಕತೆ ಬಿಡು, ಈಗ ನಿಮ್ ಮತ್ತೆ ನಿಮ್ ಲೋಕಕ್ಕೆ ವಾಪಸ್ ಹೋದ್ರೆ ನಿಮ್ ಜನ ನಿನ್ನ ಸುಮ್ನೆ ಬಿಡಲ್ಲ, ಹೋದ್ರೆ ಇಬ್ರು ಒಟ್ಟಿಗೆ ಹೊರಡೆ ಹೋಗೋಣ ಅಂತ ತಾರಿಕನು ತನ್ನ ಜೊತೆ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಈ ಕಡೆ ಆಲೋಕ್ನ ಮನೆಯಲ್ಲಿ ಆಲೋಕ್ ಸತ್ತೋಗಿದ್ದಾನೆ ಅಂತ ಅವ್ನ ಫೋಟೋ ಹೂನಾರ ಹಾಕಿ ಹೇಳ್ತಾ ಕೂತಿರ್ತಾರೆ. ಆಗ ಎಲ್ಲರೂ ಆಲೋಕ್ನ ನೋಡ್ಬಿಟ್ಟು ಶಾಕ್ ಆಗ್ತಾರೆ. ಆಗ ಆಲೋಕ್ ನಾನೇ ನಿಮ್ ಮಗ, ನನ್ಗೇನೋ ಆಗಿಲ್ಲ, ಆ ಕರಡಿಯಿಂದ ನನ್ನ ಇವಳೆ ಬಚಾವ್ ಮಾಡಿದ್ದು, ಇವತ್ತು ನಾನು ಬದುಕಿದ್ದೀನಿ ಅಂತಂದ್ರೆ ಅದಕ್ಕೆ ಇವಳೆ ಕಾರಣ, ಇವಳು ಸ್ವಲ್ಪ ದಿನ ನಮ್ಮ ಮನೇಲಿ ಇರ್ತಾಳೆ ಅಂತ ಹೇಳ್ತಾನೆ. ಇದರಿಂದ ಅವ್ರ ಅಪ್ಪ ಅಮ್ಮ ತನ್ನ ಮಗನ್ ಪ್ರಾಣ ಕಾಪಾಡಿರೋಳು ಇವಳು, ನೀನ್ ಎಷ್ಟು ದಿನ ಬೇಕಾದ್ರೂ ನಮ್ಮ ಮನೇಲಿ ಇರೋ ಅಂತ ಒಪ್ಕೋತಾರೆ. ಆದ್ರೆ ಆಲೋಕ್ನ ತಂದೆಗೆ ತಾರಿಕಾಳ ವರ್ತನೆ ಸ್ವಲ್ಪ ವಿಚಿತ್ರವಾಗಿ ಅನ್ಸುತ್ತೆ. ಈಗ ಊಟ ಟೈಮು, ಆಲೋಕ್ನ ಮಗ ಮತ್ತೆ ಬಂದಿರೋ ಖುಷಿಗೆ ವೆರೈಟಿ ಊಟನ ಮಾಡಿರ್ತಾರೆ. ಆದ್ರೆ ತಾರಿಕಿಂಗೆ ಅದ್ಯಾವುದು ಇಷ್ಟ ಆಗಲ್ಲ. ಬಿಕಾಸ್ ಬೇತಾಳಗಳ ಊಟ ರಕ್ತ, ಅವಳು ಪ್ರಾಣಿಗಳ ರಕ್ತವನ್ನ ಕುಡ್ದೆ ಜೀವಿಸೋದು. ಸೊ ಅವಳು ಊಟದಿಂದ ಮಧ್ಯದಲ್ಲೇ ಎದ್ದು ಬರ್ತಾಳೆ. ಇದರಿಂದ ಅವ್ರ ಅಪ್ಪ ಅಮ್ಮಂಗೆ ತಾರಿಕಾ ಮೇಲೆ ಸ್ವಲ್ಪ ದೊಡ್ಡ ಬರುತ್ತೆ. ನಮ್ಮ ಆಲೋಕು ಪ್ಯೂರ್ ವೆಜ್, ಆದ್ರೆ ತಾರಿಕನ ಹೊಟ್ಟೆ ತುಂಬಿಸ್ಬೇಕು, ಅದಕ್ಕೆ ಅವನು ರಕ್ತನ ತಗೊಂಡ್ಬರಕಾಗಲ್ಲ, ಅಟ್ಲೀಸ್ಟ್ ನಾನ್ ವೆಜ್ ಆದ್ರೂ ಕೊಟ್ಟಿ ಅವಳ ಹೊಟ್ಟೆ ತುಂಬಿಸೋಣ ಅಂತ ತಾರಿಕನ್ನ ಡಾಬಾ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ತಾರಿಕಾ ಡಾಬಾದಲ್ಲಿ ಆಲ್ಕೋಹಾಲ್ ನ ನೋಡ್ಬಿಟ್ಟು ಅದು ರೆಡ್ ಕಲರ್ ಇದೆ ಅಂತ ಅದು ರಕ್ತ ಅನ್ಕೊಂಡು ಕುಡಿತಾಳೆ. ಇದರಿಂದ ತಾರಿಕಾ ನಶೆಗೆ ಒಳಗಾಗಿ ಕುಂದಾಡ್ಕೊಂಡಿರ್ತಾಳೆ. ಆಗ ಕೆಲವೊಬ್ರು ಹುಡುಗರು ತಾರಿಕನ ಬ್ಯೂಟಿ ನೋಡಿ ಅವಳಿಂದ ಬೀಳ್ತಾರೆ. ಆಗ ಆಲೋಕ್ ತಾರಿಕನ ಕರ್ಕೊಂಡು ಮನೆಗೆ ಹೋಗ್ತಾ ಇರ್ತಾನೆ. ಆಗ ಹುಡುಗರು ಆಲೋಕ್ನ ಚೇಸ್ ಮಾಡ್ಕೊಂಡ್ ಬಂದು ಆ ಹುಡುಗಿ ನಮಗ್ ಬೇಕು ಅಂತ ಆಲೋಕ್ಗೆ ಒಡೆಯಕ್ ಶುರು ಮಾಡ್ತಾರೆ. ಇದು ನೋಡ್ದಂತ ನಮ್ ತಾರಿಕಾ ವೆಂಪೈರ್ ಆಗಿ ಬದಲಾಗಿ ಅಷ್ಟು ಜನನು ಸಾಯಿಸ್ತಾಳೆ. ಅಂಡ್ ಇವನ್ನೆಲ್ಲ ಲೈವ್ ಅಲ್ಲಿ ನೋಡ್ದಂತ ನಮ್ಮ ಆಲೋಕ್ ಅಲ್ಲೇ ಗಾಬರಿಗೊಂಡು ತಾರಿಕನ ಮನೆಗೆ ಕರ್ಕೊಂಡ್ ಬರ್ತಾನೆ. ಈಗ ಅದೇ ಟೈಮ್ಗೆ ಆಲೋಕ್ನ ಮನೆಗೆ ಪೊಲೀಸ್ ಆಫೀಸರ್ ಬರ್ತಾರೆ. ಇಲ್ಲಿ ಆ ಪೊಲೀಸ್ ಆಫೀಸರು ಇಲ್ಲೇ ಸರೌಂಡಿಂಗ್ ಒಂದು ಕೊಲೆ ನಡೆದಿದೆ, ನಮ್ಗೆ ಯಾಕೋ ನಿಮ್ಮ ಮೇಲೆ ಡೌಟ್, ನಿಮ್ ಮೇಲೆ ಇನ್ವೆಸ್ಟಿಗೇಷನ್ ಮಾಡ್ಬೇಕು ಅಂತ ತಾರಿಕನ ಕರ್ಕೊಂಡು ಒಂದ್ ರೂಮಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಅಸ್ಲಿಗೆ ಪೊಲೀಸ್ ಆಫೀಸರ್ನು ಒಬ್ಬ ಬೇತಾಳ ಆಗಿದ್ದ. ಅವನು ತಾರಿಕಾಗೆ ನೀನ್ ಪಬ್ಲಿಕ್ ಅಲ್ಲಿ ತರ ಎಲ್ಲ ಮಾಡೋಂಗಿಲ್ಲ, ನೀನ್ ಆ ಹುಡುಗಂಗೋಸ್ಕರ ರೂಲ್ಸ್ ಎಲ್ಲ ಬ್ರೇಕ್ ಮಾಡಿ ನಿನ್ ಜನದ ವಿರುದ್ಧ ಹೋಗ್ತಾ ಇದ್ಯಾ, ಸುಮ್ನೆ ಅವನ್ನೆಲ್ಲ ಬಿಟ್ಟು ನಿನ್ ಲೋಕಕ್ಕೆ ನೀನ್ ವಾಪಸ್ ಹೋಗು ಅಂತ ವಾರ್ನ್ ಮಾಡ್ತಾನೆ. ಆಗ ತಾರಿಕಾ ಆಲೋಕ್ ಹತ್ರ ಬಂದು ನಾನು ಹೆಚ್ಚು ದಿನ ಇಲ್ಲಿ ಇರೋದು ಸೇಫ್ ಅಲ್ಲ, ಬಸ್ ಹತ್ಕೊಂಡು ಕಾಡಿನ ಕಡೆಗೆ ಹೋಗ್ತಾಳೆ. ಆದ್ರೆ ನಮ್ಮ ಆಲೋಕ್ಗೆ ತಾರಿಕ್ ಮೇಲೆ ಹೆವಿ ಲವ್ ಆಗಿರುತ್ತೆ. ಆಗ ಆಲೋಕ್ ತಾರಿಕನ ಫಾಲೋ ಮಾಡ್ಕೊಂಡ್ ಬರ್ತಾ ಇರ್ತಾನೆ. ಬಟ್ ಅನ್ಫಾರ್ಚುನೇಟ್ಲಿ ಆ ಬಸ್ ನ ಚೇಸ್ ಮಾಡಕ್ ಹೋಗಿ ಒಂದ್ ಕಾರ್ಗೆ ಕ್ರಾಶ್ ಆಗಿ ಆಲೋಕ್ ಹೆವಿ ಇನ್ಶೂರ್ಡ್ ಆಗಿ ಬೀಳ್ತಾನೆ. ಆಗ ತಾರಿಕಾ ಬಸ್ ಇಂದ ಇಳ್ದು ಆಲೋಕ್ ಹತ್ರ ಬರ್ತಾಳೆ. ಇಲ್ಲಿ ಆಲೋಕ್ನ ಎದೆ ಬಡಿತಾ ನಿಧಾನಕ್ಕೆ ನಿಲ್ತಾ ಬರುತ್ತೆ. ಆಗ ತಾರಿಕಾ ಬೇರೆ ಯಾವ್ದೇ ಆಪ್ಷನ್ ಕಾಣದೆ ನಾನು ಇವಾಗ ಸುಮ್ನೆ ಇದ್ರೆ ಆಲೋಕ್ ಸತ್ತೋಗ್ತಾನೆ ಅಂತ ಆಲೋಕ್ನ ಕಚ್ತಾಳೆ. ಇದರಿಂದ ಆಲೋಕ್ ತಾರಿಕನ್ ತರ ಬೇತಾಳಾಗಿ ಬದಲಾಗ್ತಾನೆ. ಅಂಡ್ ಆಲೋಕ್ ಬೇತಾಳಾಗಿ ಬದಲಾಗಿದ ತಕ್ಷಣ ಆ ಬೇತಾಳ್ ಜನಾಂಗದವ್ರಿಗೆ ಎಕ್ಸಾಸನ್ಗೆ ತಾರಿಕಾ ಯಾರೋ ಒಬ್ಬ ವ್ಯಕ್ತಿನ ಬದಲಾಯಿಸಿರೋದು ಸೂಚನೆ ಸಿಗುತ್ತೆ. ಇದರಿಂದ ಎಕ್ಸಾಸನ್ ಈಗ ತಾರಿಕಾ ರೂಲ್ಸ್ ಬ್ರೇಕ್ ಮಾಡ್ಯಾಳೆ, ನನ್ನ ಬಿಟ್ಟು ಈಗ ನೀವು ತಾರಿಕನ್ನ ಬಂಧಿಸಬೇಕು ಅಂತ ಹೇಳ್ತಾನೆ. ಈಗ ಅಲ್ಲಿರುವಂತ ಜನ ಎಲ್ಲ ಆಲೋಕ್ ಇನ್ಜೂರ್ಡ್ ಆಗಿರೋದನ್ನ ನೋಡಿ ಅವನು ಹಾಸ್ಪಿಟಲ್ ಅಡ್ಮಿಟ್ ಮಾಡ್ತಾರೆ. ಯಾವಾಗ ಆಲೋಕ್ಗೆ ಪ್ರಜ್ಞೆ ಬರುತ್ತೋ ಆಗ ಆಲೋಕ್ ಹಾಸ್ಪಿಟಲ್ ಇರೋ ಬ್ಲಡ್ ಸ್ಟೋರ್ ಹತ್ರ ಹೋಗಿ ಅಲ್ಲಿ ಮನುಷ್ಯರ ರಕ್ತವನ್ನ ಕುಡಿತಾ ಇರ್ತಾನೆ. ಇದನ್ನ ಲೈವ್ ಆಗಿ ನೋಡಿದಂತ ಅವ್ರ ಅಪ್ಪಂಗೆ ಅಲ್ಲೇ ಶಾಕ್ ಆಗುತ್ತೆ. ಯಾಕಂದ್ರೆ ಈಗ ಆಲೋಕ್ ಕಂಪ್ಲೀಟ್ ಆಗಿ ವೆಂಪೈರ್ ಆಗಿ ಬದಲಾಗಿದ್ದಾನೆ. ಈಗ ಆಲೋಕ್ ಡಿಸ್ಚಾರ್ಜ್ ಆಗಿ ಮನೆ ಬಂದಿದ್ದಾನೆ. ಇಲ್ಲಿ ಆಲೋಕ್ ತಾರಿಕನ ಹತ್ರ ಬಂದು ನಾನು ಯಾಕೆ ಈ ತರ ಕನ್ವರ್ಟ್ ಮಾಡಿದೆ ಅಂತ ರೇಗ್ತಾ ಇರ್ತಾನೆ. ಆಗ ತಾರಿಕಾ ನಾನೇನಾದ್ರು ನಿನ್ನ ಕಷ್ಟೇ ಹೋಗಿದ್ರೆ ನೀನ್ ಇವತ್ತು ಸತ್ತೋಗ್ತಾ ಇದ್ದೆ, ಆ ಟೈಮ್ಗೆ ನಿನ್ನ ಕಾಪಾಡಕ್ ಬೇರೆ ಯಾವ್ದೇ ಆಪ್ಷನ್ ನಂಗೆ ಇರ್ಲಿಲ್ಲ, ಅದಕ್ಕೆ ನಾನು ಈ ತರ ಮಾಡಿದೆ ಅಂತ ಹೇಳ್ತಾಳೆ. ಈಗ ತಾರಿಕಾ ಕಂಪ್ಲೀಟ್ ಆಗಿ ಬೇತಾಳ್ಗಳ ಬಗ್ಗೆ ಹೇಳ್ತಾಳೆ. ಅಸ್ಲಿಗೆ ಮಹಾಕಾಳಿ ಯಾವಾಗ ರಕ್ತ ಬೀಜಾಸುರನ ಸಾಯ್ಸಕ್ ಬಂದಿರ್ತಾಳೋ ಆಗ ರಕ್ತ ಬೀಜಾಸುರನ ಒಂದು ಹನಿ ರಕ್ತನು ಕೆಡ ಹೋಗ್ದಿರೋ ಹಾಗೆ ನೋಡ್ಕೊಳಕೋಸ್ಕರ ಈ ಬೇತಾಳ್ಗಳನ್ನ ಸೃಷ್ಟಿಸಿರ್ತಾಳೆ. ಅಂಡ್ ಎಲ್ಲ ಬೇತಾಳ್ಗಳು ರಕ್ತ ಬೀಜಾಸುರನ ರಕ್ತವನ್ನ ಕುಡಿತಾ ಇರ್ತವೆ. ಇದೇ ರೀತಿ ಇವರು ಭೂಮಿಯಲ್ಲಿ ಯುಗಗಳು ಕಳೆದಂತೆ ರಕ್ತ ಕುಡ್ಕೊಂಡೆ ಬದುಕ್ತಾ ಬಂದಿರ್ತಾರೆ. ಅಂಡ್ ಯಾವಾಗ ಸ್ವತಂತ್ರ ಕಾಲದಲ್ಲಿ ಅವರು ಮನುಷ್ಯ ಲೋಕಕ್ಕೆ ಬರ್ತಾರೋ ಆಗ ಬ್ರಿಟಿಷ್ ಅವರೆಲ್ಲ ಭಾರತೀಯರನ್ನ ಗುಂಡಿಕ್ಕಿ ಸಾಯಿಸಿರುವಂತ ದೃಶ್ಯ ಅವ್ರು
ಕಾಣುತ್ತೆ. ಅಂಡ್ ಅಷ್ಟು ಜನರ ಸಾವನ್ನ ನೋಡಿ ಇವರು ಮನುಷ್ಯರು ನಮ್ಗಿಂತ ಕ್ರೂರಿಗಳು, ಕಾಳಿ ಮಾತೆ ಆದೇಶದಂತೆ ನಾವು ಇನ್ಯಾವತ್ತೂ ಮನುಷ್ಯ ಲೋಕಕ್ಕೆ ಹೋಗಲ್ಲ, ನಾವು ಪ್ರಾಣಿಗಳ ರಕ್ತವನ್ನೇ ಕುಡ್ಕೊಂಡು ನಮ್ಮದೇ ಆದಂತ ಲೋಕದಲ್ಲಿ ಕಾಡಲ್ಲಿ ಇರ್ತೀವಿ ಅಂತ ಹೇಳ್ತಾರೆ. ಆದ್ರೆ ಈ ಬೇತಾಳಗಳ ಸೀನಿಯರ್ ಎಕ್ಸಾಸ್ ಅನ್ನು ಈ ರೂಲ್ಸ್ ಗೆ ಒಪ್ಕೊಳ್ಳಲ್ಲ. ಅವನು ಮನುಷ್ಯರನ್ನ ಕಚ್ಚಿ ಅವ್ರ ರಕ್ತವನ್ನ ಕುಡಿತಾ ಇರ್ತಾನೆ. ಅಂಡ್ ಯಾವ್ದೆಲ್ಲ ಮನುಷ್ಯನ ಕಚ್ತಾನೋ ಅವರು ಇವನ್ ತರನೇ ಬೇತಾಳಾಗ್ತಾರೆ. ಇದೇ ರೀತಿ ಇವಾಗ ಎಷ್ಟು ಜನ ಬೇತಾಳಿದಾರೋ ಅವರೆಲ್ಲ ಎಕ್ಸಾಸ್ ಅನ್ನ ಕೈಲಿ ಕಚ್ಚಿಸ್ಕೊಂಡಿರೋರೆ. ಅದಕ್ಕೆ ಎಕ್ಸಾಸ್ ಅನ್ನ ತಡೆದಿಡಿಯೋಕ್ಕೋಸ್ಕರ ಕಾಳಿ ಮಾತೆಯ ಮಂತ್ರವನ್ನ ಪಠನೆ ಮಾಡಿ ಎಕ್ಸಾಸ್ ಅನ್ನ ಒಂದು ಗುಹೆ ಒಡೆ ಬಂಧಿಸಿರ್ತಾರೆ. ಅಂಡ್ ಅಂದಿನಿಂದ ಯಾರಾದ್ರೂ ಮನುಷ್ಯನ ಕಚ್ಚಿ ರಕ್ತ ಕುಡಿದ್ರೆ ಅವ್ರನ್ನು ಇದೇ ತರ ಬಂಧಿಸ್ಬೇಕಾಗತ್ತೆ ಅಂತ ರೂಲ್ಸ್ ಮಾಡ್ತಾರೆ. ಅಂಡ್ ಈ ಬೇತಾಳಗಳ ಕೆಲಸ ಈ ಲೋಕದ ರಕ್ಷಣೆ ಅಂತ ಇರುತ್ತೆ. ಬಟ್ ಆ ಲೋಕಗೆ ಈ ಲೋಕದ ರಕ್ಷಕನಾಗಕ್ಕೆ ನಂಗೆ ಇಷ್ಟ ಇಲ್ಲ, ನನ್ನ ನಂಪಡಗ್ ನಮ್ ಬಿಟ್ಬಿಡು ಅಂತ ಹೇಳ್ತಾನೆ. ಮತ್ತೊಂದ್ ಕಡೆ ಆಲೋಕ್ನ ತಂದೆ ಆಲೋಕ್ನ ಸರಿ ಮಾಡೋದಕ್ಕೋಸ್ಕರ ಆಲೋಲುಯ್ಯ ಅನ್ನೋ ಒಬ್ಬ ಬಾಬನ ಹತ್ರ ಕರ್ಕೊಂಡು ಹೋಗ್ತಾನೆ. ಈ ಬಾಬಾ ಬೇರೆ ಯಾರು ಅಲ್ಲ, ಮುಂಜಾದಲ್ಲಿದ್ನಲ್ಲ ಅವನೇ ಇವನು. ನೆಕ್ಸ್ಟ್ ನಮ್ಗೆ ಬಾಬನ ತೋರಿಸ್ತಾರೆ. ಇಲ್ಲಿ ಆ ಬಾಬನ್ ಮುಂದೆ ನಮ್ ಬೇಡಿಯ ಫ್ರೆಂಡ್ ಬಂದ್ಬಿಟ್ಟು ತಲೆ ಇಲ್ದಿರೋ ರಾಕ್ಷಸನ ಸಾಯಿಸಾದ್ಮೇಲೆ ತುಂಬಾನೇ ವೀಕ್ ಆಗೋಯ್ತಾನೆ, ಅವನ ಮೇಲೆ ಅವ್ನ ಕಂಟ್ರೋಲ್ ಇಲ್ಲ, ಹೇಗಾದ್ರೂ ಮಾಡಿ ಅವನ್ನ ಸರಿ ಮಾಡಿ ಅಂತ ಕೇಳ್ಕೊತಾ ಇರ್ತಾನೆ. ಇದಕ್ಕೆ ಆ ಬಾಬಾ ಈಗ ಬೇಡಿಯಾಗೆ ಯಾವ್ದಾದ್ರು ಬೇತಾಳ್ನ ರಕ್ತ ಕುಡ್ಸು, ಅವ್ನ್ ನಾರ್ಮಲ್ ಆಗಿ ಶಕ್ತಿಶಾಲಿ ಆಗ್ತಾನೆ ಅಂತ ಹೇಳ್ತಾನೆ. ಅದೇ ಟೈಮ್ಗೆ ಆಲೋಕ್ ಮತ್ತೆ ಅವ್ರ ತಂದೆ ಬಾಬನ ಹತ್ರ ಬಂದು ನನ್ ಮಗನ್ ಹೇಗಾದ್ರು ಮಾಡಿ ಸರಿ ಮಾಡಿ ಅಂತ ಕೇಳ್ಕೊತಾನೆ. ಆಗ ಬಾಬಾ ಮನ್ಸನ್ನ ಬೇಕಾದ್ರೆ ಬೇತಾಳ ಮಾಡ್ಬೋದು, ಆದ್ರೆ ಬೇತಾಳ ಯಾವತ್ತು ಮನ್ಸಾಗಲ್ಲ, ಇದು ಪರಿಹಾರನೇ ಇಲ್ಲ ಅಂತ ಹೇಳ್ತಾನೆ. ಬಟ್ ಅದೇ ಟೈಮ್ಗೆ ಬೇಡಿಯಾನ ಫ್ರೆಂಡು ಆಲೋಕ್ನ ನೋಡಿ ಪ್ಲೀಸ್ ನಮ್ ಫ್ರೆಂಡ್ ಬೇಡಿಯ ಬಂದಾಗ ನಿನ್ ರಕ್ತ ಕೊಡು, ಅವ್ನ್ ಸರಿ ಹೋಗ್ತಾನೆ ಅಂತ ಹೇಳ್ತಾನೆ. ಅದೇ ಆಲೋಕ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಅಲ್ಲಿಂದ ಹೊರಡ್ತಾನೆ. ನೆಕ್ಸ್ಟ್ ಸೀನಲ್ಲಿ ಆಲೋಕ್ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಆಗ ಬೇತಾಳ್ ಕಡೆಯವರು ಆಲೋಕ್ನ ಫಾಲೋ ಮಾಡ್ಕೊಂಡ್ ಬರ್ತಾ ಇರ್ತಾರೆ. ಆಗ ಆಲೋಕ್ ಅವ್ರ ಕಣ್ ತಪ್ಪಿಸಿ ಅಲ್ಲಿಂದ ಹೊರಡೆ ಬರ್ತಾನೆ. ಬಟ್ ಅಷ್ಟೇ ಅವ್ನ ಕಣ್ ಮುಂದೆ ಬೇಡಿಯ ಬರ್ತಾನೆ. ಇಲ್ಲಿ ಬೇಡಿಯ ನನ್ಗೆ ನಿನ್ ರಕ್ತ ಬೇಕು ಕೊಡು ಅಂತ ಕೇಳ್ತಾನೆ. ಅರೆ ಆಲೋಕ್ ಬೇಕಿರೆ ತಗೋಬಾ ಅಂತ ಚಾಲೆಂಜ್ ಮಾಡ್ತಾನೆ. ಇದರಿಂದ ಅವ್ರಿಬ್ರು ನಡುವೆನು ಫೈಟ್ ನಡೆಯುತ್ತೆ. ಇಲ್ಲಿ ಆಲೋಕ್ ತುಂಬಾ ಸ್ಟ್ರಾಂಗ್ ಆಗಿರ್ತಾನೆ ಹಾಗೂ ಆರಾಮ ಬೇಡಿಯ ಜೊತೆ ಫೈಟ್ ಮಾಡ್ತಾ ಇರ್ತಾನೆ. ಬಟ್ ಈ ಫೈಟ್ ನಡುವೆ ಅನ್ಫಾರ್ಚುನೇಟ್ಲಿ ಆಲೋಕ್ನ ಒಂದೇ ಒಂದು ಡ್ರಾಪ್ ಬ್ಲಡ್ ಬೇಡಿಯ ಕುಡ್ಕೋತಾನೆ. ಆ ಒಂದು ಡ್ರಾಪ್ ಬ್ಲಡ್ ಇಂದ ಬೇಡಿಯ ಹೆವಿ ಸ್ಟ್ರಾಂಗ್ ಆಗಿ ಆಲೋಕ್ನ ಈಗ ಮುಗ ಅಂತ ಹೊಡಿತಾ ಇರ್ತಾನೆ. ಇದರಿಂದ ಆಲೋಕ್ ಬೇಡಿಯನ ಕಂಟ್ರೋಲ್ ಮಾಡಕ್ಕಾಗದೆ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಬೇಡಿಯ ಮಾಲೋಡ್ ಹೋಗಿ ಧ್ವಂಸ ಮಾಡ್ತಾ ಇರ್ತಾನೆ. ಬಟ್ ಯಾವಾಗ ಬೇಡಿಯ ತನ್ನ ಮುಖನ ಕನ್ನಡಿ ನೋಡ್ಕೋತಾನೋ ಆಗ ಅವನು ನಾನೊಬ್ಬ ಮನುಷ್ಯ ಅಂತ ರಿಲೈಸ್ ಆಗಿ ಮತ್ತೆ ಅವ್ನು ನಾರ್ಮಲ್ ಸ್ಥಿತಿಗೆ ಬರ್ತಾನೆ. ನೆಕ್ಸ್ಟ್ ಸೀನಲ್ಲಿ ಪೊಲೀಸ್ ಆಫೀಸರ್ ಆಲೋಕ್ ಹತ್ರ ಬಂದು ಬೇಡಿಯ ನಿಮ್ಮನ್ನ ಹುಡುಕ್ತಾ ಇದ್ದಾನೆ, ನಿಮ್ ರಕ್ತ ಬೇಕು ಅವ್ನಿಗೆ, ಯಾವ್ದೇ ಕಾರಣಕ್ಕೂ ಅವ್ನ ಕೈಗೆ ಸಿಗ್ಬೇಡ ಅಂತ ಹೇಳ್ತಾನೆ. ಅರೆ ಆಲೋಕ್ ನಾನೇನೋ ಅವ್ನಿಗೆ ರಕ್ತ ಹೆಂಗ್ ಕೊಟ್ಟಿಲ್ಲ, ಬರೀ ಒಂದ್ ಡ್ರಾಪ್ ರಕ್ತ ಅವ್ನು ಕುಡ್ಕೊಂಡ ಅಂತ ಹೇಳ್ತಾನೆ. ಇದರಿಂದ ಪೊಲೀಸ್ ಆಫೀಸರ್ ಆ ಒಂದು ಡ್ರಾಪ್ ರಕ್ತದಿಂದ ಇವಾಗ ಬೇಡಿಯ ತುಂಬಾನೇ ಸ್ಟ್ರಾಂಗ್ ಆಗಿರ್ತಾನೆ, ಅವ್ನು ನಿಮ್ಮ ಮೇಲೆ ನಮ್ಮ ಮೇಲೆ ಯಾವ ಬೇಕಾದ್ರೂ ಅಟ್ಯಾಕ್ ಮಾಡ್ಬೋದು, ನಂಗೊಂದು ಸೇಫ್ ಜಾಗ ಗೊತ್ತಿದೆ ಅಲ್ಲಿ ಬಾ ಅಂತ ಹೇಳ್ತಾನೆ. ಇದಕ್ಕೆ ತಾರಿಕ ಮತ್ತೆ ಆಲೋಕ್ ಪೊಲೀಸ್ ಆಫೀಸರ್ ಹೇಳ್ದಂಗೆ ಆ ಜಾಗಕ್ಕೆ ಬರ್ತಾರೆ. ಅಂಡ್ ಆ ಜಾಗ ಒಂದು ಪಬ್ ಆಗಿರುತ್ತೆ. ಇಲ್ಲಿ ಆಲೋಕ್ ಪಬ್ ಬಂದ್ಮೇಲೆ ಸುಮ್ಮನೆ ಅಂತೂ ಇರಲ್ಲ, ಒಂದು ಡ್ರಿಂಕ್ಸ್ ನ ಕುಡಿತಾನೆ. ಬಟ್ ಆ ಡ್ರಿಂಕ್ಸ್ ಅಲ್ಲಿ ಪ್ರಜ್ಞೆ ತಪ್ಪ ಮಾತ್ರ ಹಾಕಿರ್ತಾನೆ. ಇದರಿಂದ ಆಲೋಕ್ ಅಲ್ಲೇ ಪ್ರಜ್ಞೆ ತಪ್ಪ ಬೀಳ್ತಾನೆ. ಈಗ ಪೊಲೀಸ್ ಆಫೀಸರ್ ಮತ್ತೆ ಬೇತಾಳ್ ಕಡೆಯವರೆಲ್ಲ ತಾರಿಕ ಹತ್ರ ಬಂದ್ಬಿಟ್ಟು ನೀನ್ ಈ ತಪ್ಪು ಮಾಡಿರೋದಕ್ಕೆ ಇವತ್ತು ನೋಡು ಬೇಡಿ ಸ್ಟ್ರಾಂಗ್ ಆಗಿದ್ದಾನೆ, ಎಲ್ಲ ನಿನ್ನ ಹುಡುಕ್ತಾ ಇದಾರೆ, ನೀನೇ ಬಂದ್ರೆ ಸರಿ, ಇಲ್ಲಾಂದ್ರೆ ಪರಿಣಾಮ ಸರಿ ಇರಲ್ಲ, ನೀನ್ ಆಲೋಕ್ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಅವನ ನಾವು ಸೇಫ್ ಆಗಿ ನೋಡ್ಕೋತೀವಿ ಅಂತ ಹೇಳ್ತಾರೆ. ಇದರಿಂದ ತಾರಿಕ ಆಲೋಕ್ಕೋಸ್ಕರ ಮತ್ತೆ ಬೇತಾಳ್ ಲೋಕಕ್ಕೆ ಹೋಗ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಆಲೋಕ್ಗೆ ಪ್ರಜ್ಞೆ ಬರುತ್ತೆ. ಇಲ್ಲಿ ಆಲೋಕ್ ತಾರಿಕ ಎಲ್ಲಿ ಅಂತ ಕೇಳಿದಾಗ ಆ ಪೊಲೀಸ್ ಆಫೀಸರ್ ಅವಳು ರೂಲ್ಸ್ ಬ್ರೇಕ್ ಮಾಡಿದಾಳೆ, ಅದಕ್ಕೆ ಅವಳನ್ನ ಬೇತಾಳ್ ಲೋಕದಲ್ಲಿ ಅವಳನ್ನ ಬಂಧಿಸಿದ್ದಾರೆ, ನೀನ್ ಈ ಸಿಟಿ ಬಿಟ್ಟು ಎಲ್ಲೋ ಹೊರಡೆ ಹೋಗಬೇಡ, ಆ ಬೇಡೆ ನಿಮ್ ಮೇಲೆ ಯಾವ ಬೇಕಾದ್ರೂ ಅಟ್ಯಾಕ್ ಮಾಡ್ಬೋದು ಅಂತ ವಾರ್ನ್ ಮಾಡ್ತಾರೆ. ಇದರಿಂದ ಆಲೋಕ್ಗೆ ತುಂಬಾನೇ ಬೇಜಾರಾಗುತ್ತೆ. ಆಗ ಆಲೋಕ್ನ ತಂದೆ ನನಗೆ ಗೊತ್ತು ನಿಂಗೆ ತಾರಿಕ ಅಂದ್ರೆ ಇಷ್ಟ ಅಂತ, ಅಂಡ್ ತಾರಿಕನು ನಿಂಗೋಸ್ಕರ ಎಷ್ಟೆಲ್ಲ ಮಾಡಿದಾಳೆ, ಇವಾಗ ತಾರಿಕನ ಕಾಪಾಡೋ ಜವಾಬ್ದಾರಿ ನಿಂದು ಅಂತ ಹೇಳ್ತಾನೆ. ಇದಕ್ಕೆ ಆಲೋಕ್ ತಾರಿಕನ್ ಕಾಪಾಡಕ್ಕೆ ಅಂತ ಕಾಡ್ಗೆ ನುಗ್ತಾನೆ. ಇಲ್ಲಿ ತಾರಿಕನ ಬಂಧಿಸ್ಬಿಟ್ಟು ಎಕ್ಸಾಸ್ ಅನ್ನ ರಿಲೀಸ್ ಮಾಡಿರ್ತಾರೆ. ಈಗ ಎಕ್ಸಾಸ್ ಅನ್ನು ನಾನೇ ನಿಮ್ಮ ತಾಮ ಅಂದ್ರೆ ನಾಯಕ, ನಿಮ್ ಮುಂದೆ ನೀವು ನಾನು ಹೇಳ್ದಂಗೆ ಕೇಳ್ಬೇಕು ಅಂತ ಹೇಳ್ತಾನೆ. ಅದೇ ಟೈಮ್ಗೆ ಆಲೋಕ್ ಅಲ್ಲಿ ಬಂದ್ಬಿಟ್ಟು ಸರ್ ತಾರಿಕಂದು ಇಲ್ಲಿ ಏನು ತಪ್ಪಿಲ್ಲ, ಅವನ್ನ ಬಿಟ್ಬಿಡಿ ಅಂತ ಕೇಳ್ಕೊತಾನೆ. ಆದ್ರೆ ಎಕ್ಸಾಸ್ ಅದಕ್ಕೆ ಒಪ್ಪಲ್ಲ. ಅದಕ್ಕೆ ಆಲೋಕ್ ಬೇಕಿದ್ರೆ ನೀವು ಇಬ್ರು ಬೇತಾಳ್ಗಳನ್ನ ಕಲ್ಸಿ ನಾನು ಅವ್ರ ಜೊತೆ ಫೈಟ್ ಮಾಡ್ತೀನಿ, ನಾನು ಏನಾರು ಗೆದ್ರೆ ತಾರಿಕನ 1 ತಿಂಗಳು ಬಂಧಿಸಿ ಬಿಟ್ಬಿಡಿ ಅಂತ ಕೇಳ್ಕೊತಾನೆ. ಅದಕ್ಕೆ ಎಕ್ಸಾಸ್ ಸರಿ ಅಂತ ಇಬ್ರು ಬೇತಾಳ್ಗಳನ್ನ ಆಲೋಕ್ ವಿರುದ್ಧ ಬಿಡ್ತಾನೆ. ಆಲೋಕ್ ತಾರಿಕನ್ಗೋಸ್ಕರ ಫೈಟ್ ಮಾಡಿ ಗೆಲ್ತಾನೆ. ಹಾಗೆ ಎಕ್ಸಾಸ್ಗೆ ಹೆವಿ ಕೋಪ ಬರುತ್ತೆ. ಅವನು ಸೋತಿರುವಂತ ಬೇತಾಳಗಳನ್ನ ತಾನೇ ಕಚ್ಚಿ ಸಾಯಿಸಿ ಅವನೇ ಆಲೋಕ್ ಜೊತೆಗೆ ಫೈಟ್ ಗಿಳಿತಾನೆ. ಇಲ್ಲಿ ಎಕ್ಸಾಸ್ ತುಂಬಾ ಸೀನಿಯರ್ ಬೇತಾಳ ಆಗಿರೋದ್ರಿಂದ ಆಲೋಕ್ನ ಆರಾಮಾಗಿ ಸೋಲಿಸ್ತಾನೆ. ಅಂಡ್ ಇವನ್ನೆಲ್ಲ ಕಣ್ಣಾರೆ ನೋಡ್ತಿರುವಂತಹ ಬೇತಾಳ್ ಸ್ವಾಮೀಜಿ ಎಕ್ಸಾಸ್ ಏನಾದ್ರು ತಾಮ ಆದ್ರೆ ನಮ್ ಜನಾಂಗಕ್ಕೆ ಅಪಾಯ, ಎಕ್ಸಾಸ್ ತಡೆಯಕ್ಕೆ ಆಲೋಕ್ ಒಬ್ನೇ ಸಾಕಾಗಲ್ಲ ಅಂತ ತಾರಿಕನ್ನ ರಿಲೀಸ್ ಮಾಡ್ತಾನೆ. ಈಗ ತಾರಿಕ ಮತ್ತೆ ಆಲೋಕ್ ಇಬ್ರು ಸೇರ್ಕೊಂಡು ಎಕ್ಸಾಸ್ ಜೊತೆ ಫೈಟ್ ಮಾಡ್ತಾರೆ. ಬಟ್ ಆದ್ರೂ ಎಕ್ಸಾಸ್ ತುಂಬಾನೇ ಸ್ಟ್ರಾಂಗ್ ಇರ್ತಾನೆ ಅಂಡ್ ಅವನು ಆಲೋಕ್ನ ಸಾಯಿಸ್ಬಿಡ್ತಾನೆ. ಇದರಿಂದ ಅಲ್ಲಿರೋರೆಲ್ಲ ಮಂಕಾಗ್ತಾರೆ. ಬಟ್ ಅದೇ ಟೈಮ್ಗೆ ಕಾಳಿ ಮಾತೆಯಿಂದ ಒಂದು ಬೆಳಕು ಆಲೋಕ್ ಮೇಲೆ ಬಿದ್ದು ಆಲೋಕ್ ದೈವಿ ಶಕ್ತಿಯಿಂದ ಮತ್ತೆ ಜೀವಂತವಾಗಿ ಒಬ್ಬ ದೈವಿ ಶಕ್ತಿ ಇರುವಂತ ಬೇತಾಳಾಗ್ತಾನೆ. ಈಗ ಆಲೋಕ್ ತನ್ನ ಪವರ್ ನ ಯೂಸ್ ಮಾಡ್ಕೊಂಡು ಆರಾಮಾಗಿ ಎಕ್ಸಾಸ್ ಸೋಲಿಸ್ತಾನೆ. ಅಂಡ್ ಆ ಸ್ವಾಮೀಜಿ ಎಕ್ಸಾಸ್ ಈ ವರ್ತನೆಗೋಸ್ಕರ ಅವನ್ನ ಮತ್ತೆ ಆ ಗುಹೆ ಒಡೆ ಬಂಧಿಸ್ತಾರೆ. ಅಂಡ್ ಆಲೋಕ್ನೆ ತಮ್ಮ ಮುಂದಿನ ಧಾಮ ಅಂತ ಅನೌನ್ಸ್ ಮಾಡ್ತಾರೆ. ಸೊ ಅಲ್ಲಿಗೆ ಮೂವಿ ಮುಗಿಯುತ್ತೆ. ಇನ್ನು ಪೋಸ್ಟ್ ಕ್ರೆಡಿಟ್ ಸೀನ್ ಅಲ್ಲಿ ಗುಹೆ ಒಡೆ ಬಂಧಿಸಿರುವಂತಹ ಎಕ್ಸಾಸ್ ಸ್ಟ್ರೀಟ್ ಅಲ್ಲಿ ಪೋಸ್ಟ್ ಕ್ರೆಡಿಟ್ ಸೀನ್ ಅಲ್ಲಿ ಬಂದಿರುವಂತಹ ತಲೆಯಲ್ದಿರೋ ರಾಕ್ಷಸ ಅವನ್ನ ಬಿಡಿಸ್ಕೊಂಡು ಕರ್ಕೊಂಡು ಹೋಗ್ತಾನೆ. ಅಂಡ್ ಈ ವಿಷಯ ಅವಾಗ ಆಲೋಕ್ ಮತ್ತೆ ಆ ಸ್ವಾಮೀಜಿ ಬೇತಾಳ್ಗಳಿಗೆ ಗೊತ್ತಾಗುತ್ತೋ ಆಗ ಸ್ವಾಮೀಜಿ ಪಕ್ಕ ಈಗ ಎಕ್ಸಾಸ್ ಮತ್ತೆ ತಲೆಯಲ್ದಿರೋ ರಾಕ್ಷಸ ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ, ಅವ್ರನ್ನ ಸೋಲಿಸ್ಬೇಕಂತಂದ್ರೆ ನೀನು ಬೇಡಿಯಾನ ರಕ್ತ ಕುಡಿಬೇಕು, ಇಲ್ಲದೆ ಅವ್ರನ್ನ ಸೋಲ್ಸಕ್ ಸಾಧ್ಯ ಇಲ್ಲ ಅಂತ ಅಂತಾನೆ. ಅಂಡ್ ಅದೇ ನೆಕ್ಸ್ಟ್ ಸೀನ್ ರಾತ್ರಿಯಲ್ಲಿ ಬೇಡಿಯ ಬೇತಾಳೆ ಇರುವಂತಹ ಕಾಡಿಗೆ ಬರ್ತಾನೆ. ಸೊ ಅಲ್ಲಿಗೆ ಪೋಸ್ಟ್ ಕ್ರೆಡಿಟ್ ಸೀನ್ ಸಹ ಮುಗಿಯುತ್ತೆ. ಬಟ್ ಇನ್ನೊಂದು ಪೋಸ್ಟ್ ಕ್ರೆಡಿಟ್ ಸೀನ್ ಅಲ್ಲಿ ನಮ್ಗೆ ಯೂನಿವರ್ಸ್ ನೆಕ್ಸ್ಟ್ ಮೂವಿ ಶಕ್ತಿಶಾಲಿನಿಯ ಟೈಟಲ್ ಅನೌನ್ಸ್ಮೆಂಟ್ ಆಗುತ್ತೆ. ಸೊ ಇದಾಯಿತು ಮೂವಿ ಕತೆ. ಇನ್ನೂ ಹೊಸ
ಮೂವಿಯ ಎಕ್ಸ್ಪ್ಲನೇಷನ್ಗಾಗಿ ನನ್ನ ಈ ಪುಟ್ಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.